ಇನ್ನು ಬೆಂಗಳೂರಿನಲ್ಲಿ ನೀವು ಮನೆ ಕಟ್ಟೋದಕ್ಕಿದ್ದೀರಾ? ಹಾಗಾದರೆ ಈ ಸ್ಟೋರಿ ನೋಡಿ ನಿಮಗೊಂದು ಗುಡ್ ನ್ಯೂಸ್ ಇದೆ. ಇನ್ನು ಮುಂದೆ ಸೆಟ್ ಬ್ಯಾಕ್ ಬಿಡದೇನೆ ಮನೆ ನಿರ್ಮಿಸೋದಕ್ಕೆ ಜಿಬಿಎ ಅವಕಾಶವನ್ನ ಕಲ್ಪಿಸ್ತಾ ಇದೆ. ಹೌದು, ಬೆಂಗಳೂರಿನಲ್ಲಿ ಮನೆ ನಿರ್ಮಿಸುವವರಿಗೆ ಇದು ಗುಡ್ ನ್ಯೂಸ್. ಸೆಟ್ ಬ್ಯಾಕ್ ಬಿಡದೆ ಮನೆ ನಿರ್ಮಿಸೋದಕ್ಕೆ ಅವಕಾಶ ಇದೆ ನಿಮಗೆ. ಸುಮಾರು 4% ಕಡಿತಗೊಳಿಸಿ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. ವಿನಾಯಿತಿಯನ್ನ ಕೊಡಲಾಗಿದೆ ಅಂತ ಅದರ ಅರ್ಥ. ವಿನಾಯಿತಿ ಕೊಟ್ಟು ನಗರಾಭಿವೃದ್ಧಿ ಇಲಾಖೆ ಮಹತ್ವದ ಆದೇಶ ಹೊರಡಿಸಿರೋದು. ಇದಕ್ಕೂ ಮುಂಚೆ ಮನೆಗಳಿಗೆ 12 ಮೀಟರ್ ತನಕ ಸೆಟ್ ಬ್ಯಾಕ್ ಅನಿವಾರ್ಯತೆ ಇತ್ತು. ಅಂದರೆ 8 ಅಡಿಯಿಂದ 40 ಅಡಿಯವರೆಗೂ ಸೆಟ್ ಬ್ಯಾಕ್ ಬಿಡುವ ಅವಶ್ಯಕತೆ ಇತ್ತು ಟೋಟಲ್ ಆಗಿ. ಈಗ ಸೆಟ್ ಬ್ಯಾಕ್ ಅನ್ನು ಕಡಿತ ಮಾಡಿ ವಿನಾಯಿತಿ ಕೊಟ್ಟಿದೆ. ಸೊ ಹಾಗಾಗಿ ಇದೊಂದು ಮನೆ ಕಟ್ಟೋರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೆಂಗಾಗ್ತಿತ್ತು ಅಂತಂತಂದ್ರೆ 600 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಮನೆ ನಿರ್ಮಿಸೋದಕ್ಕೆ 0.60 ಮೀಟರ್ ಅಂದರೆ ಸುಮಾರು 2 ಅಡಿಗೆ ಇಳಿಕೆ ಮಾಡಲಾಗಿದೆ. ಕಮ್ಮಿ, ಇನ್ನು ಮುಂದೆ 2 ಅಡಿ ಕಮ್ಮಿ ಬಿಡ್ಬೋದು. ಯಾವುದಾದ್ರೂ ಒಂದು ಬದಿ ಸೆಟ್ ಬ್ಯಾಕ್ ಬಿಟ್ಟರೆ ಸಾಕು ಒಂದು ಕಡೆಗಳಲ್ಲಿ. ಅಲ್ಲ, ಹಿಂದೆ ಏನೂ ಬಿಡ್ತಿರಲಿಲ್ಲ ಅಥವಾ ಬಿಡ್ತಿದ್ರು ಅನ್ನೋದು ಅರ್ಥ ಅಲ್ಲ. ಸರ್ಕಾರದ ಆದೇಶ ಇರುತ್ತೆ, ಇಷ್ಟೇ ಬಿಡಬೇಕು ಸೆಟ್ ಬ್ಯಾಕು ಅಂತ. ಆದರೂ ಕೂಡ ಕಟ್ಟಿಕೊಂಡು ಅದಕ್ಕೆ ಫೈನ್ ರೂಪದಲ್ಲಿ ಕಟ್ತಾ ಇದ್ರು. ಈಗ 2 ಅಡಿಗೆ ಇಳಿಕೆ ಮಾಡಿದ್ದಾರೆ ಸೆಟ್ ಬ್ಯಾಕನ್ನು. 600 ಸ್ಕ್ವೇರ್ ಫೀಟ್ ಜಾಗಕ್ಕೆ ಮನೆ ನಿರ್ಮಿಸೋದಕ್ಕೆ ಇನ್ನು ಮುಂದೆ 2 ಅಡಿಗೆ ಇಳಿಕೆ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಸೈಡ್ ಮಾತ್ರ ಸೆಟ್ ಬ್ಯಾಕ್ ಬಿಟ್ಟರೆ ಸಾಕಂತೆ. ಇನ್ನು ಉಳಿದ 3 ಕಡೆಗಳಲ್ಲಿ ಯಾವುದೇ ಸೆಟ್ ಬ್ಯಾಕ್ ಅಂತ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಾ ಇರೋದು. 600 ಸ್ಕ್ವೇರ್ ಫೀಟ್ ಇಂದ 1500 ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಾಣ ಮಾಡಿದ್ರೆ ಸುಮಾರು 2.5 ಅಡಿಗೆ ಇಳಿಕೆ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಸೈಡ್ ಮಾತ್ರ ಸೆಟ್ ಬ್ಯಾಕ್ ಬಿಟ್ಟರೆ ಸಾಕಂತೆ. 1500 ಸ್ಕ್ವೇರ್ ಫೀಟ್ ಇಂದ 2500 ಸ್ಕ್ವೇರ್ ಫೀಟ್ಗೆ 3 ಅಡಿ, ಅಲ್ಲಿ 3 ಅಡಿಗೆ ಇಳಿಕೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಫೋನ್ ಸಂಪರ್ಕದಲ್ಲಿ. ಸುಷ್ಮಿತಾ, ಇದು ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಾತ್ರ ಇಂಪ್ಲಿಮೆಂಟ್, ಓವರ್ ಆಲ್ ಕರ್ನಾಟಕನ ಹೇಗೆ? ಶರತ್, ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ಆದ್ರೆ ಇರುವಂತಹ ಜಾಗದಲ್ಲಿ ಈ ಹಿಂದೆ ಸೆಟ್ ಬ್ಯಾಕ್ ಬಿಡಬೇಕು ಅನ್ನೋದು ನಗರಾಭಿವೃದ್ಧಿ ಇಲಾಖೆ ಒಂದು ಕಡ್ಡಾಯ ಆದೇಶ ಆಗಿತ್ತು. ಇವಾಗ ಆ ಒಂದು ಆದೇಶದಲ್ಲಿ ಇವಾಗ ಕೆಲವೊಂದಿಷ್ಟು ರಿಲೀಫ್ ಅನ್ನ ಇವಾಗ ನಗರಾಭಿವೃದ್ಧಿ ಇಲಾಖೆ ಕೊಟ್ಟಿರುವಂತದ್ದು ಒಂದ್ ರೀತಿಯಲ್ಲಿ ಇದು ಬೆಂಗಳೂರಿನ ಜನರಿಗೆ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ 12 ಮೀಟರ್ ವರೆಗೂ ಸೆಟ್ ಬ್ಯಾಕ್ ಅನ್ನ ಬಿಡ್ಬೇಕಾಗಿರೋದು ಅವಶ್ಯಕತೆ ಇತ್ತು. ಆದ್ರೆ ಈಗ ಇದರಲ್ಲಿ ಸಂಪೂರ್ಣವಾಗಿ ಇವಾಗ ವಿನಾಯಿತಿಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆ 8 ಅಡಿಯ ಜಾಗದಲ್ಲಿ 40 ಅಡಿವರೆಗೂ ಕೂಡ ಸೆಟ್ ಬ್ಯಾಕ್ ಅನ್ನ ಬಿಡ್ಬೇಕಿತ್ತು. ಸೊ ಇದ್ರ ಜೊತೆಗೆ 600 ಸ್ಕ್ವೇರ್ ಫೀಟ್ ಇರುವಂತಹ ಜಾಗದಲ್ಲಿ 2 ಅಡಿಗೆ ಇದನ್ನ ಇಳಿಕೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಭಾಗದಲ್ಲಿ ಮಾತ್ರ ಬಿಟ್ರೆ ಸಾಕು. ಈ ಹಿಂದೆ 4 ಭಾಗದಲ್ಲೂ ಕೂಡ ಸೆಟ್ ಬ್ಯಾಕ್ ಅನ್ನ ಬಿಡ್ಬೇಕಾಗಿತ್ತು. ಆದ್ರೆ ಇವಾಗ ಒಂದು ಭಾಗದಲ್ಲಿ ಮಾತ್ರ ಇವಾಗ ಸೆಟ್ ಬ್ಯಾಕ್ ಬಿಟ್ರೆ ಸಾಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿರುವಂತದ್ದು. ಜೊತೆಗೆ ಈಗ ಬೆಂಗಳೂರಿನ ಜನರಿಗೆ ಈ ಹಿಂದೆ ಅಂದ್ರೆ 12% ವರೆಗೂ ಕೂಡ ಸೆಟ್ ಬ್ಯಾಕ್ ಬಿಡೋದು ಕಡ್ಡಾಯ ಆಗಿತ್ತು. ಈಗ ಅದನ್ನ 4%ಗೆ ಇಳಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಮನೆ ಕಟ್ಟೋರ್ಗೆ ಇದು ಒಂದ್ ರೀತಿಯಲ್ಲಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಆದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬಹುದು ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋರ್ಗೆ ಇದು ಎಲ್ಲೋ ಒಂದ್ ಕಡೆ ಸಹಾಯ ಆಗುವಂತಹ ಚಾನ್ಸಸ್ ಅಧಿಕವಾಗಿರುತ್ತೆ. ಸಾಮಾನ್ಯ ಜನರಿಗಿಂತ ಇವರಿಗೆ ಸ್ವಲ್ಪ ಅಧಿಕವಾಗಿರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಇದು ಒಂದ್ ರೀತಿಯಲ್ಲಿ ಮಾಫಿಯಾಗೂ ಕೂಡ ಎಡೆ ಮಾಡ್ಕೊಡ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇವಾಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತದ್ದು. ಸೊ ಸದ್ಯಕ್ಕೆ ಇದು ಇವಾಗ ಬೆಂಗಳೂರಲ್ಲಿ ಮಾತ್ರ ಇದು ಆದೇಶ ಇವಾಗ ಜಾರಿ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಈ ಒಂದು ಆದೇಶ ಜಾರಿ ಆಗುತ್ತಾ ಇಲ್ವಾ, ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಶರತ್. ಓಕೆ, ಫೈನ್. ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.